ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿಯ ಮರಳಿಕೆರೆ ಗ್ರಾಮದಲ್ಲಿ ಬಡ ಕುಟುಂಬವನ್ನು ಅರಣ್ಯ ಇಲಾಖೆ ಬೀದಿಗೆ ತಳ್ಳಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಿವಾಸ ಯೋಜನೆಯಲ್ಲಿ ನಿರ್ಮಿಸಿಕೊಂಡಿದ್ದ ದಲಿತ ಕುಟುಂಬದ ಶೋಭರಾಜ್ ಮನೆಯನ್ನು ಏಕಾಏಕಿ ಜೆಸಿಬಿ ತಂದು ಧ್ವಂಸಗೊಳಿಸಿ ಅರಣ್ಯ ಅಧಿಕಾರಿಗಳು ಧ್ವಂಸಗೊಳಿಸಿದ್ದಾರೆ. ಗೋಮಳ ಜಮೀನಿನಲ್ಲಿ ನಿರ್ಮಿಸಿರುವ ಮನೆಯನ್ನು ಅಧಿಕಾರಿಗಳು ಧ್ವಂಸಗೊಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವತಿಯಿಂದ ವಸತಿ ಯೋಜನೆಯಡಿ ಜೆಪಿಎಸ್ ಮಾಡಿ 4 ಕಂತುಗಳಲ್ಲಿ 2 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು ಅಧಿಕಾರಿಗಳು. ಸ್ಥಳಕ್ಕೆ ಆಗಮಿಸಿ ಆಕ್ರೋಶವನ್ನು ಹೊರಹಾಕಿದ ರಾಜ್ಯ ಉಸ್ತುವಾರಿ ಹಾಗೂ ವಕೀಲ ಬಹುಜನ್ ಗಂಗಾಧರ್ ಅವರು ಅರಣ್ಯ ಇಲಾಖೆಯ ಆರ್ಎಫ್ಒ ಅಧಿಕಾರಿ ಕೃಷ್ಣೇಗೌಡಗೆ ನೋಟಿಸ್ ನೀಡದೆ ಏಕಾಏಕಿ ಮನೆ ಧ್ವಂಸಗೊಳಿಸಿ ಜಾತಿ ನಿಂದನೆ ಮಾಡಿ ದೈಹಿಕ ಹಲ್ಲೆಯನ್ನು ನಡೆಸಿದ್ದಾರೆ. ಹಲ್ಲೆಗೊಳಗಾದ ಶೋಭರಾಜ್ ಶನಿವಾರ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾತ್ರಿ 8 ಗಂಟೆ ಸಮಯದಲ್ಲಿ ಮನೆಯ ಸುತ್ತಮುತ್ತ ಇರುವ ಮರಗಳನ್ನು ಯಾವುದೇ ರೀತಿ ಹಾನಿ ಮಾಡುವುದಿಲ್ಲ ಎಂದು ಶೋಭರಾಜ್ನಿಂದ ಮುಚ್ಚಳಿಕೆ ಬರೆಸಿಕೊಂಡಿದ್ದಾರೆ ಅಧಿಕಾರಿಗಳು. ಆದರೂ ಕೂಡ ಕೂಡಲೇ ಕೃಷ್ಣೇಗೌಡರನ್ನ ಸೇವೆಯಿಂದ ವಜಾ ಮಾಡಬೇಕು. ಸರ್ಕಾರದಿಂದ ಶೋಭರಾಜನಿಗೆ ಅದೇ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿಕೊಡಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಗಂಗಾಧರ್ ಬಹುಜನ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಯಸಳೂರು ಹೋಬಳಿ ಯಸಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮರಡಿಕೆರೆ ಗ್ರಾಮಕ್ಕೆ ಬಂದಿದ್ದೀವಿ. ಸೊ ಇದು ಬಂದು ಇವತ್ತು ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಪ್ರಿಯಾ ವೈಫ್ ಆಫ್ ಶೋಭರಾಜ್ ಅಂತಕ್ಕಂಥ ಒಬ್ಬ ದಲಿತ ಕುಟುಂಬ. ಸೊ ಈ ಊರಲ್ಲಿ ವಾಸವಾಗಿರ್ತಕ್ಕಂಥ ಈ ಒಂದು ದಲಿತ ಕುಟುಂಬದ ಮನೆಯನ್ನು ಅರಣ್ಯ ಇಲಾಖೆಯವರು ಇದು ಅರಣ್ಯ ಇಲಾಖೆಗೆ ಸೇರುತ್ತೆ ನೀವು ಕಟ್ಟಿರ್ತಕ್ಕಂಥ ಜಾಗ ಅಂಥೇಳಿ 4ನೇ ತಾರೀಕು ಬಂದು ಈ ಮನೆಯನ್ನು ಜೆಸಿಬಿ ತಂದು ಡೆಮಾಲಿಷ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ನೋಟಿಸನ್ನು ಕೂಡ ಕೊಟ್ಟಿಲ್ಲ. ಇಲ್ಲಿ ಅರಣ್ಯ ಇಲಾಖೆಗೆ ಬರುತ್ತೆ ತೆರವುಗೊಳಿಸಿ ಅಂತಲೋ ಅಥವಾ ನಮಗೆ ಸೇರುತ್ತೆ ಅಂತಲೋ ಯಾವುದೇ ರೀತಿಯಾದಂಥ ಒಂದು ನೋಟಿಸನ್ನು ಕೂಡ ಇವರಿಗೆ ಕೊಟ್ಟಿಲ್ಲ. ಸೊ ಏಕಾಏಕಿ ಬಂದು ಡೆಮಾಲಿಷ್ ಮಾಡಿದ್ದಾರೆ. ಸೊ ಇದರ ಒಂದು ಸ್ಥಳ ಪರಿಶೀಲನೆ ಮಾಡಿ ಸತ್ಯಶೋಧನೆ ನಡೆಸಿದಾಗ ಸೊ ಇಲ್ಲಿ ಕಂಡು ಬಂದಂಥ ಸತ್ಯಾಂಶಗಳು ಏನಂತಂದರೆ ಸೊ ಈ ಒಂದು ಜಾಗ ಏನಿದೆ ಇದು ಅರಣ್ಯ ಇಲಾಖೆಗೆ ಬರ್ತಾ ಇಲ್ಲ, ಇದು ಸರ್ಕಾರಿ ಗೋಮಾಳ ಅಂತ ಬರ್ತಾ ಇದೆ. ಈ ಶೋಭರಾಜ ಏನಿದ್ದಾರೆ ಈ ಶೋಭರಾಜು ಸ್ವಂತ ಕಟ್ಕೊಂಡಿರ್ತಕ್ಕಂಥ ಮನೆಯಲ್ಲ ಇದು ಸರ್ಕಾರದಿಂದ ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಯಸಳೂರು ಗ್ರಾಮ ಪಂಚಾಯಿತಿಯವರು ಇವರಿಗೆ ಮನೆ ಇಲ್ಲ, ಇವರಿಗೆ ವಸತಿ ಇಲ್ಲ ಅಂತೇಳಿ ಮನೆಯನ್ನು ಗ್ರ್ಯಾಂಟ್ ಮಾಡಿದ್ದಾರೆ. ಸೊ ಗ್ರ್ಯಾಂಟ್ ಮಾಡಿದರೆ ಅವರೇ ಬಂದು GPS ಮಾಡಿದ್ದಾರೆ. ಇದು ಅರಣ್ಯ ಇಲಾಖೆಗೆ ಸೇರಿದರೆ GPS ಅಪ್ರೂವಲ್ ಮಾಡಲ್ಲ. ಸೊ ಸರ್ಕಾರಿ ಗೋಮಾಳ ಆಗಿರೋದ್ರಿಂದ ಸೊ 4-5 ವರ್ಷಗಳಿಂದ ಇಲ್ಲಿ ಈ ಜಾಗದಲ್ಲಿ ಅವರು ವಾಸವಾಗಿದ್ದರಿಂದ ಗ್ರಾಮ ಪಂಚಾಯತಿಯವರು ಬಂದು GPS ಮಾಡಿ ಮನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 4 ಬಿಲ್ಲುಗಳು ಕೂಡ ಕಂಪ್ಲೀಟ್ ಆಗಿದೆ. ಈ ಮನೆಯನ್ನು ಕಟ್ಕೊಳ್ಳಲಿಕ್ಕೆ ಸರ್ಕಾರದಿಂದ ಏನು ಬಿಲ್ ಕೊಡ್ತಿದ್ದಾರೆ, ಹಣ ಕೊಡ್ತಾರೆ, ಆ ಎಲ್ಲ ಹಣನೂ ಕೂಡ ಕ್ಲಿಯರ್ ಆಗಿದೆ. ಸೊ ಇಷ್ಟಾದ ಮೇಲೆ ಪಾಪ ಈ ಶೋಭರಾಜರವರ ಪತ್ನಿ ಸಣ್ಣ ಮಗು 2 ತಿಂಗಳ ಮಗು, ಸೊ ಈ 2 ತಿಂಗಳ ಮಗು ಇದು ನೋಡಿ. ಸೊ ಇಂಥ ಒಂದು ಚಿಕ್ಕ ಮಗು ವಾಸವಾಗಿರ್ತಕ್ಕಂಥ ಮನೆನ ಡೆಮಾಲಿಷ್ ಮಾಡೋಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಯಾವ ರೀತಿ ಮನಸ್ಸು ಬಂತು? ಏನು DRF ಇದ್ದಾರೆ, ಸೊ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಬೇಕು, ಅವ್ರನ್ನ ಈ ಸೇವೆಯಿಂದ ಅಮಾನತುಗೊಳಿಸಬೇಕು. ಜೊತೆಗೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, AC ಅವರು ಬಂದು ಸ್ಥಳ ಪರಿಶೀಲನೆ ಮಾಡಬೇಕು. ನೊಂದ ಕುಟುಂಬ ಏನಿದೆ ಇವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರು ಪರಮೇಶ್ವರ್ ಸಾಹೇಬರು ಇದ್ದಾರೆ. ಸೊ ದಲಿತರ ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಈ ಥರ ಒಂದು ಅಮಾನುಷ್ಯವಾದಂಥ ದೌರ್ಜನ್ಯ ನಡೀತಿದೆ ಅಂದರೆ ಇದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಒಂದು ಅರಣ್ಯ ಇಲಾಖೆಗೆ ಸೇರಿದರೆ ಬಂದು ಪರಿಶೀಲನೆ ಮಾಡಿ ನೋಟಿಸ್ ಕೊಟ್ಟು ಇವರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಬೋದಿತ್ತು. ಅದು ಹಂಗೂ ಆಗಿಲ್ಲ. ಹಂಗೆ ಮಾಡೋಕ್ಕೆ ಇದು ಅರಣ್ಯ ಇಲಾಖೆನೂ ಅಲ್ಲ, ಅರಣ್ಯ ಇಲಾಖೆ ಸೇರಿರ್ತಕ್ಕಂಥ ಜಾಗನೂ ಅಲ್ಲ ಇದು. ಸೊ ಹಿಂಗಿದ್ದಂಥ ಸಂದರ್ಭದಲ್ಲಿ ಯಾಕೆ ಏಕಾಏಕಿ ಈ ಮನೆಯನ್ನು ಡೆಮಾಲಿಷ್ ಮಾಡಿರುವಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ಅವರಿಗೆ ಒಂದು ರೀತಿ ಈ ಶೋಕಿ ಆಗಿಬಿಟ್ಟಿದೆ ಅರಣ್ಯ ಇಲಾಖೆಯವರಿಗೆ. ನಾವು ಯಾವುದೋ ಒಂದು ಮನೆನ ಡೆಮಾಲಿಷ್ ಮಾಡಿದ್ದೀವಿ ಅಂತೇಳಿ ಅವ್ರಿಗೇನು ಕಿರೀಟ ಹಾಕ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಒಂದು ಮನೆ ಕಳ್ಕೊಂಡು ಇವತ್ತು ಬೀದಿಲಿ ನಿಂತಿದ್ದಾರೆ. ಈ ಮಳೆಗಾಲದಲ್ಲಿ ಇವರು ಎಲ್ಲಿರಬೇಕು, ಯಾವ ರೀತಿ ಬದುಕು ಮಾಡಬೇಕು ಅಂತಕ್ಕಂಥದ್ದು ಸೊ ಇವತ್ತು ನಾವು ನೋಡಬೇಕಾಗಿದೆ. ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಸಾಹೇಬರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕೆ ಅರಣ್ಯ ಇಲಾಖೆಯವರು ಏಕಾಏಕಿ ಅಧಿಕಾರಿಗಳು ಹೋಗಿ ಈ ಮನೆಯನ್ನು ಡೆಮಾಲಿಷ್ ಮಾಡಿದ್ರು, ದಲಿತರ ಮನೆಯನ್ನು ಡೆಮಾಲಿಷ್ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಏನು ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಆಗಬೇಕು. ಸೊ ಈ ಬಗ್ಗೆ ಏನಾದರೂ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ತಹಸೀಲ್ದಾರ್ ಆಗಲಿ, AC ಅವರಾಗಲಿ
DC ಅವರಾಗಲಿ ಬಂದು ನೋಡಿಲ್ಲ. ಒಬ್ಬ ದಲಿತನ ಮನೆ ಡೆಮಾಲಿಷ್ ಆಗಿದೆ, ಸರ್ಕಾರದ ಇಲಾಖೆ ಅಧಿಕಾರಿಗಳೇ ಡೆಮಾಲಿಷ್ ಮಾಡಿದ್ದಾರೆ, ದೌರ್ಜನ್ಯ ಎಸಗಿದ್ದಾರೆ, ಒಡೆದು ಆತನ್ನ ಕರ್ಕೊಂಡೋಗಿ ಅರಣ್ಯ ಇಲಾಖೆಯ ಒಂದು ಕೊಠಡಿ ಒಳಗಡೆ ಬಂಧಿಸಿಟ್ಟಿದ್ದಾರೆ ಅಕ್ರಮವಾಗಿ. ಇಷ್ಟೆಲ್ಲ ನಡೆದರೂ ಕೂಡ ಸೊ ಯಾವುದೇ ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಬಂದು ನೋಡಿಲ್ಲ ಏನಾಗಿದೆ ಎಂತಾಗಿದೆ ಅಂತೇಳಿ. ಜೊತೆಗೆ ಇದನ್ನ ಮೇಲೆ ಒಂದು ಸುಳ್ಳು ಕೇಸು FIR ಅನ್ನ ದಾಖಲು ಮಾಡಿದ್ದಾರೆ. ಈತ ಮರ ಕಡಿತಿದ್ದ, ಇನ್ನೊಂದು ಮಾಡ್ತದಂತೇಳಿ. ಸೊ ಮರ ಕಡಿದಿದ್ರೆ ಈ ಮರಗಳೆಲ್ಲ ಇನ್ನೂ ಜೀವಂತವಾಗಿ ಇರ್ತಿರ್ಲಿಲ್ಲ. 4 ವರ್ಷದಿಂದ ವಾಸ ಮಾಡ್ತಿರ್ತಕ್ಕಂಥ ಶೋಭರಾಜು ಮರ ಕಡಿಬೇಕು ಅಂತ ಉದ್ದೇಶಿಸಿದರೆ ಈ ಮರಗಳು ಯಾವೂ ಕೂಡ ಇಲ್ಲಿ ಇರ್ತಿರ್ಲಿಲ್ಲ, ಎಲ್ಲ ಖಾಲಿ ಆಗಬೇಕಾಗಿತ್ತು. ಇವತ್ತು ದಲಿತರಿಗೆ ಭೂಮಿ ಇಲ್ಲ, ಮನೆ ಇಲ್ಲ, ಮಾಡೋಕ್ಕೆ ಉದ್ಯೋಗ ಇಲ್ಲ. ಅಟ್ಲೀಸ್ಟು ಇಂಥ ಮಳೆಗಾಲ, ಸಕಲೇಶಪುರ ಭಾಗ ಇಂಥ ಮಳೆಗಾಲದಲ್ಲಿ ಮನೆ ಸೂರಿಲ್ಲ ಅಂತಂದರೆ ಹೆಂಗೆ ವಾಸ ಮಾಡೋಕ್ಕೆ ಸಾಧ್ಯ? ಸರ್ಕಾರನೇ ಖುದ್ದು ಈ ಬಗ್ಗೆ ಏನು ಇಲ್ಲಿ ಇರ್ತಕ್ಕಂಥ ಮನೆಗಳೇನಿದ್ದಾವೆ, ಸೊ ಇಲ್ಲಿ ಒಂದು 3-4 ಮನೆಗಳಿದ್ದಾವೆ, ಸೊ ಬಂದು ಪರಿಶೀಲನೆ ಮಾಡಲಿ, ಈ ಜಾಗ ಯಾರಿಗೆ ಸೇರುತ್ತೆ ಅಂತೇಳಿ ಪರಿಶೀಲನೆ ಮಾಡಿ ಸೊ ಇವರಿಗೆ ಸರ್ಕಾರನೇ ಮುಂದೆ ನಿಂತು ಮನೆಯನ್ನು ಕಟ್ಟಿಸ್ಕೊಡ್ಬೇಕು. ಸೊ ಇಲ್ಲ ಅಂತಂದರೆ ಬಹುಜನ್ ಸಮಾಜ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಇಡೀ ತಾಲೂಕಿನಾದ್ಯಂತ, ಜಿಲ್ಲಾದ್ಯಂತ, ರಾಜ್ಯದಾದ್ಯಂತ ನಾವು ಮಾಡಬೇಕಾಗತ್ತೆ. ಯಾಕೆಂದರೆ ನೊಂದೋರ ಪರವಾಗಿ ಯಾವಾಗಲೂ ಕೂಡ ಬಹುಜನ್ ಸಮಾಜ್ ಪಾರ್ಟಿ ಇರುತ್ತೆ ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್ಕಾರವನ್ನು.